ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಇವತ್ತಿನ ಮಾಹಿತಿ ಏನಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ದು ಅಪ್ಡೇಟ್ ನೋಡೋಣ. ಯಾವುದಂದರೆ ಇದು PC ರಿಲೇಟೆಡ್ ನೋಡಿ, ಓಕೆನಾ. ಯಾರು PCಗೆ ಓದ್ತಿದ್ದೀರಲ್ಲ, ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಮುಂದೆ ಹೇಳ್ತೀನಿ ನೋಡಿ. ನೀವು ಆಲ್ರೆಡಿ ಈ PDF ಕಂಪ್ಲೀಟಾಗಿ ಓದ್ಕೊಂಡಿರ್ತೀರ. ಯಾವುದಂದರೆ ಇದು ಏನು ಹುದ್ದೆಗಳ ಸಂಖ್ಯೆನ ಮರು ವರ್ಗೀಕರಣ ಮಾಡಿದಾರಲ್ಲ, ಸೊ ಅದ್ರ ಬಗ್ಗೆ ಅಂತೇಳಿ ನೀವು ಕಂಪ್ಲೀಟಾಗಿ ಓದ್ಕೊಂಡಿರ್ತೀರ. ಯಾಕಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಗೆ ಮತ್ತು ಹುದ್ದೆಗಳನ್ನು ಚೇಂಜ್ ಮಾಡಿದ್ದಾರೆ, ಓಕೆನಾ. ಹುದ್ದೆಗಳ ಸಂಖ್ಯೆಯನ್ನು ಚೇಂಜಸ್ ಮಾಡಿದ್ದಾರೆ. ಅದರ ಬಗ್ಗೆ ನೋಡಿ ಇದು ಅಪ್ಡೇಟ್ ಬಂದಿರೋದು. ಸೊ ಈ PDF ನೀವು ಕಂಪ್ಲೀಟಾಗಿ ಓದ್ಕೊಂಡಿರ್ತೀರ ನೋಡಿ. PC ಅಪ್ಡೇಟ್ ಏನಂದರೆ ನೋಡಿ, ಏನು PCದು ಪ್ರೊಸೆಸ್ ಇದೆಯಲ್ಲ ಅದು ಕಂಪ್ಲೀಟ್ ಮಾಡ್ತಿದ್ದಾರೆ, ಓಕೆನಾ. ನೋಡಿ, ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಈ ಲೆಟರ್ನ ಅಪ್ಡೇಟ್ ಮಾಡಿದ್ದಾರೆ. ಯಾವುದಕ್ಕೆ ರಿಲೇಟೆಡ್ ಅಂತ ನೀವು ನೋಡಿರ್ತೀರ ನೋಡಿ. ಏನು ಮರು ವರ್ಗೀಕರಣ ಮಾಡಿದಾರಲ್ಲ ಪೋಸ್ಟ್ಗಳು ನೋಡಿ, ಇದು ನಾನ್ HK ಪೋಸ್ಟ್ಗಳು ಮತ್ತು HK ಪೋಸ್ಟ್ಗಳು ನೋಡಿ. ಇದು ಓನ್ಲಿ PC ರಿಲೇಟೆಡ್ ಇದೆ. ನೀವು ಯಾವುದ್ಯಾವುದು ಡಿಸ್ಟಿಕ್ಕಿಗೆ ಎಷ್ಟು ಹುದ್ದೆಗಳಂತ ನೋಡ್ಬೋದು. ಮತ್ತು ನೋಡಿ, ಏನು PCಗೆ ಗುಡ್ ನ್ಯೂಸ್ ಅಂತ ಏನು ಹೇಳಿದ್ದೀನಿ ಅಂದರೆ ನೋಡಿ, ಏನು ಗೋರ್ಮೆಂಟ್ ಆದೇಶ ಇದೆಯಲ್ಲ, ಸರ್ಕಾರದ ಆದೇಶ ಏನಂದರೆ 6% ಹೋಲ್ಡಲ್ಲಿ ಇಟ್ಕೊಂಡು ಕಾಯ್ದಿರಿಸಿ ಉಳಿದ ಹುದ್ದೆಗಳಿಗೆ ಏನು ಹೊಸ ರೋಸ್ಟರ್ನ ರೆಡಿ ಮಾಡಿ ಅದಕ್ಕೆ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಸೊ ಅದೇ ರೀತಿ ನೋಡಿ PCನೂ ಮಾಡಬೇಕಂತೇಳಿ 6% ಕಾಯ್ದಿರಿಸ್ಕೊಂಡು ಹೊಸ ರೋಸ್ಟರ್ನ ರೆಡಿ ಮಾಡಿ ಇದೇ ತಿಂಗಳು ಮಾರ್ಚ್ 20 ಸಬ್ಮಿಟ್ ಮಾಡೋಕ್ಕೆ ಆದೇಶ ಕೊಟ್ಟಿದ್ದಾರೆ, ಓಕೆನಾ. ನೋಡಿ, ಇದು ಯಾರು PC ಓದ್ತಿದ್ದೀರಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇದೇ ತಿಂಗಳು 27 ಒಳ ಮೀಸಲಾತಿ ಕುರಿತು ಚರ್ಚೆ ಇದೆ, ಓಕೆನಾ. ಅಲ್ಲಿ ನೋಡಿ ಏನೂ ತೊಂದರೆ ಆಗಲಿಲ್ಲ. ಒಳ ಮೀಸಲಾತಿ ಏನಿದೆಯಲ್ಲ ಅದ್ರ ಪ್ರಾಬ್ಲಮ್ಮು ಸಾಲ್ವ್ ಮಾಡಿಕೊಂಡು ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದರೆ ನೋಡಿ, ಅಲ್ಲಿ ಫೈನಲೈಸ್ ಆದರೆ ಇದೇ ತಿಂಗಳ ಎಂಡ್ ಅಥವಾ ಏಪ್ರಿಲಲ್ಲಿ ಖಂಡಿತ PC ನೋಟಿಫಿಕೇಷನ್ ಆಗುತ್ತೆ, ಓಕೆನಾ. ಅದರ ರಿಲೇಟೆಡ್ ಏನೆಲ್ಲ ಪ್ರೊಸೆಸ್ ಇದೆಯಲ್ಲ ಎಲ್ಲನೂ ಕಂಪ್ಲೀಟ್ ಮಾಡ್ತಿದ್ದಾರೆ, ಓಕೆನಾ. ನೀವು ಟೋಟಲ್ ನೋಡಿರ್ಬೋದು 5700 ಹುದ್ದೆಗಳಿದೆ PCದು, ಓಕೆನಾ. PC ರಿಲೇಟೆಡ್ ಏನೆಲ್ಲ ಪ್ರೊಸೆಸ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಬಟ್ PSI ರಿಲೇಟೆಡ್ ಏನು ನ್ಯೂಸ್ ಬಂದಿಲ್ಲ, ಅಪ್ಡೇಟ್ ಬಂದಿಲ್ಲ, ಓಕೆನಾ. ಬಟ್ PC ನೋಡಿ ಏನೆಲ್ಲ ಪ್ರೊಸೆಸ್ ಇದೆಯಲ್ಲ ಅದು ಏನು ಚೇಂಜಸ್ ಮಾಡ್ತಾರೆ, ಬಟ್ ಏನೆಲ್ಲ ಕರೆಕ್ಷನ್ ಮಾಡ್ತಾರೆ ಅದರದ್ದೆಲ್ಲ ಅಪ್ಡೇಟ್ ಕೊಡ್ತಿದ್ದಾರೆ, ಓಕೆನಾ. ಇದೇ ತಿಂಗಳು 20 ಹೊಸ ರೋಸ್ಟರ್ ಏನು 6% ಕಾಯ್ದಿರಿಸಿಕೊಂಡು ಹೊಸ ರೋಸ್ಟರ್ನ ರೆಡಿ ಮಾಡಿ ಅಪ್ಡೇಟ್ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ, ಓಕೆನಾ. ನೋಡಿ, ಅದು ಅಪ್ಡೇಟ್ ಆದಮೇಲೆ 27 ಏನು ಡಿಸ್ಕಷನ್ ಆಗುತ್ತಲ್ಲ ಅಲ್ಲಿ ನೋಡಿ ಬೇರೆ ಸಮುದಾಯದ ಮಿನಿಸ್ಟರ್ಗಳು ಯಾವುದೇ ತೊಂದರೆ ಮಾಡ್ದೇನೆ ಎಲ್ಲದಕ್ಕೂ ಒಪ್ಕೊಂಡು ನೇಮಕಾತಿಗಳನ್ನು ಮಾಡೋಣ ಅಂಥೇಳಿ ಡಿಸೈಡ್ ಆದರೆ ಏಪ್ರಿಲಲ್ಲಿ ಖಂಡಿತ PC ನೋಟಿಫಿಕೇಷನ್ ಆಗುತ್ತೆ. ಯಾರು PCಗೆ ಓದ್ತಿದ್ದೀರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ ನೋಡಿ. ಅದೇ ರೀತಿ ಏಪ್ರಿಲ್ 1ಕ್ಕೆ 56% ರಿಸರ್ವೇಷನ್ದು ಕೋರ್ಟಲ್ಲಿ ಹೇರಿಂಗ್ ಇದೆ. ಅಲ್ಲಿ ನೋಡಿ ಕೋರ್ಟ್ ಕೇಸ್ ತೊಗೊಂಡು ಅಲ್ಲಿ ಹೇರಿಂಗ್ ಮಾಡಿದರೆ 56%ದು ಏನು ಡಿಸಿಷನ್ ಬರುತ್ತಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ 50%ಅಲ್ಲಿ ನೇಮಕಾತಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ. ಬಟ್ ಇವಾಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಒಂದೇ ಇಶ್ಯೂ ನಡೀತಿರೋದು ನೋಡಿ. ಕೆಲ ಮಿನಿಸ್ಟರ್ಗಳು ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡಿಕೊಂಡೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ನಾನು ಮುಂಚೆ ಹೇಳ್ದಂಗೆ ಏನು 15% ಇದೆಯಲ್ಲ ಮುಂಚೆ ರಿಸರ್ವೇಷನ್ SC ಕ್ಯಾಟಗರಿದು ನೋಡಿ, ಅದರಲ್ಲಿನೇ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟರು ಕೊಡ್ಬೋದು. ಇನ್ ಕೇಸ್ ಕೊಡಲಿಲ್ಲ ವಿತೌಟ್ ಇಂಟರ್ನಲ್ ರಿಸರ್ವೇಷನ್ ಮಾಡಿದ್ರು ಮಾಡ್ಬೋದು. ಎರಡೂ ರೀತಿ ಪಾಸಿಬಲ್ ಇದೆ, ಓಕೆನಾ. ಯಾಕಂದರೆ 50% ಮೇಲೆ ಮಾಡಬೇಕಂದ್ರೆ ವಿತೌಟ್ ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು, ಅಥವಾ ಇನ್ ಕೇಸ್ ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು ಅಂದರೆ 15% ಮೇಲೆ ಇಂಟರ್ನಲ್ ರಿಸರ್ವೇಷನ್ನ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ, ಓಕೆನಾ. ನೋಡಿ, ಏನು PCಗೆ ಓದ್ತಿದ್ದೀರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ. ಓನ್ಲಿ GS ಪೇಪರ್ ಇರೋದ್ರಿಂದ ಕಂಟಿನ್ಯೂ ಸ್ಟಡಿ ಮಾಡಿ. ಹೆಚ್ಚಿಗೆ ಪ್ರೆಷರ್ ಇಲ್ಲ, ಯಾಕಂದರೆ 2 ಸಬ್ಜೆಕ್ಟ್ ಇಲ್ಲ, ಓನ್ಲಿ GS ಇರೋದ್ರಿಂದ ಆರಾಮಾಗಿ ಓದ್ಬೋದು. ಬಟ್ ಕಾಂಪಿಟೇಷನ್ ಹೆವಿ ಇರುತ್ತೆ PCಗೆ, ಓಕೆನಾ. ನೋಡಿ, ನಂಬರ್ ಆಫ್ ಹುದ್ದೆಗಳು ಎಷ್ಟಂತ ನೀವು ಈ PDF ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿದೆ ಅಂತೇಳಿ ನೀವು ಪ್ರೀವಿಯಸ್ ಇಯರ್ ಎಷ್ಟು ಕಟಪ್ ನಿಂತಿತ್ತು ಅದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡುವಾಗ ನಿಧಾನವಾಗಿ ಯೋಚನೆ ಮಾಡಿ ಅಪ್ಲೈ ಮಾಡಿ, ಓಕೆನಾ. ಆಮೇಲೆ ನೋಡಿ, ಬೆಂಗಳೂರು ಸಿಟಿಗೆ ಕಡಿಮೆ ಕಟಪ್ ಇತ್ತು, ಬಟ್ ಮೈಸೂರಿಗೆ ಜಾಸ್ತಿ ಕಟಪ್ ಆಯಿತು, ಆ ಥರ ಥಿಂಕ್ ಮಾಡಬೇಡಿ. ಪ್ರೀವಿಯಸ್ ಏನಿದೆಯಲ್ಲ ಅದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ, ಓಕೆನಾ. ಮತ್ತೆ ನೋಡಿ, PCಗೆ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಿದ್ರಿ, ಓಕೆನಾ. ಈಗ ನೋಡಿ ಆಲ್ರೆಡಿ ಗೌರ್ಮೆಂಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ಓಕೆನಾ. ಸೊ ಇದು ಎಲ್ಲದಕ್ಕೂ ಅಂತ ಇನ್ನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ದು ಏನೇ ಇದ್ರೂ ಸಪ್ರೇಟ್ ಅಪ್ಡೇಟ್ ಇರುತ್ತೆ, ಓಕೆನಾ. ಸಪ್ರೇಟಾಗೆ ಮೆನ್ಷನ್ ಮಾಡಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ದು. ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಆಗಲಿ ಅಥವಾ ಏಜ್ ಹೆಚ್ಚಳ ಆಗಲಿ ಅಲ್ಲಿ ಏನೇ ಇದ್ರೂ ಸಪ್ರೇಟಾಗಿ ಅಪ್ಡೇಟ್ ಬರುತ್ತೆ. ಸೊ ನೋಡೋಣ 5 ವರ್ಷ ಕೊಡ್ತಾರೋ ಅಥವಾ 3 ವರ್ಷ ಕೊಡ್ತಾರೋ
ನೋಡಬೇಕು. 5 ವರ್ಷ ಆಲ್ಮೋಸ್ಟ್ ಕೊಡ್ಬೋದು, ಯಾಕಂದರೆ ಬೇರೆದಕ್ಕೆಲ್ಲ 5 ವರ್ಷ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಯಾರು 5 ವರ್ಷದ ಒಳಗಡೆ ಬರ್ತಿರಲ್ಲ, ಸೊ ನೀವೆಲ್ಲ ಎಕ್ಸಾಮ್ಸ್ನ ಬರೀಬೋದು. ಓಕೆನಾ. ನೋಡಿ, ಇಷ್ಟು ಪಿ ಸಿದು ಅಪ್ಡೇಟ್ ಇದೆ. ಸೊ ಯಾರು ಪಿ ಸಿಗಂತಾನೆ ಓದ್ತಿದ್ದೀರಲ್ಲ, ಕಂಟಿನ್ಯೂ ಸ್ಟಡಿ ಮಾಡಿ. ಸೊ ನಿಮಗೆ ಮುಂದೆ PSIಗೂ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಪಿ ಸಿ ಆಗಲಿಲ್ಲ, ಪಿ ಸಿ ಚೆನ್ನಾಗಿ ಆಗಿದ್ರೂ PSIಗೆ ಹೆಲ್ಪ್ ಆಗುತ್ತೆ. ನೋಡಿ, ಎಲ್ಲ ಡಿಸ್ಟಿಕ್ದು ಎಷ್ಟು ಹುದ್ದೆಗಳು ಅಂತೇಳಿ ನೋಡ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕನೂ ಇದೆ, ನಾನ್ ಕಲ್ಯಾಣ ಕರ್ನಾಟಕನೂ ಇದೆ. ಓಕೆನಾ. ನೋಡಿ, ನಾನ್ HKದಲ್ಲಿ 3395 ಹುದ್ದೆಗಳಿದೆ. ಓಕೆನಾ ಟೋಟಲ್ಲು. ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ 596 ಹುದ್ದೆಗಳು. ಟೋಟಲ್ ಸಂಖ್ಯೆ ನೋಡಿರ್ಬೋದು ನೀವು, 596 ಹುದ್ದೆಗಳು. ನೋಡಿ, ಎಲ್ಲ ಪಿ ಸಿ ಹುದ್ದೆಗಳನ್ನು ಸೇರಿಸಿ 5700 ಹುದ್ದೆಗಳಾಗ್ತವೆ. ಟೋಟಲ್ 5700. ಓಕೆನಾ. ಇಷ್ಟು ಹುದ್ದೆಗಳಿದ್ದಾವೆ. ಸೊ ಎಲ್ಲನೂ ನೋಟಿಫಿಕೇಷನ್ ಆಗುತ್ತೆ. ಸೊ ನೀವು ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆನಾ. ಇದೇ ತಿಂಗಳಲ್ಲಿ ನೋಡಿ, ಆಲ್ಮೋಸ್ಟ್ ಏಪ್ರಿಲಲ್ಲಿ ಎಂಡಲ್ಲಿ ನೋಟಿಫಿಕೇಷನ್ ಆಗ್ಬೋದು. 27ಕ್ಕೆ ಏನು ಮೀಟಿಂಗ್ ಇದೆಯಲ್ಲ, ಕ್ಯಾಬಿನೆಟ್ ಮೀಟಿಂಗು, ಅದು ತುಂಬ ಕ್ರೂಷಿಯಲ್ ಇರುತ್ತೆ. ನೋಡಿ, ಇಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಮರು ಹಂಚಿಕೆಯಲ್ಲಿ ಅನ್ವಯಿಸುವ ಘಟಕಗಳು ಮೇಲ್ಕಂಡ ಹುದ್ದೆಗಳಲ್ಲಿ ಸರ್ಕಾರದ ಆದೇಶ 27/2/2026 ಏನು ಕೊಟ್ಟಿದ್ದಾರಲ್ಲ, 6% ಹುದ್ದೆಗಳನ್ನು ಕಾಯ್ದಿರಿಸಿ ಇನ್ನುಳಿದ ಹುದ್ದೆಗಳಿಗೆ ಸದರಿ ಸರ್ಕಾರದ ಆದೇಶ ಅನ್ವಯ ನೇರ ಮತ್ತು ಸಮತಳ ಮೀಸಲಾತಿ ವರ್ಗೀಕರಣಗಳನ್ನು ನೋಡಿ 20/3/2026 ಪೂರ್ವಾಹ್ನದ ಒಳಗಾಗಿ ಈ ಕಚೇರಿಗೆ ನೋಡಿ ಇಮೇಲ್ನ ಕೊಟ್ಟಿದ್ದಾರೆ, ತಪ್ಪದೆ ಕಳುಹಿಸಿಕೊಡಲು ಈ ಮೂಲಕ ಕೋರಲಾಗಿದೆ. ನೀವು ನೋಡಿರ್ಬೋದು ಇದರಲ್ಲಿ ಕಂಪ್ಲೀಟಾಗಿ. ಬಟ್ ನೀವು ನಂಬರ್ ಆಫ್ ಹುದ್ದೆಗಳನ್ನು ಮಾತ್ರ ಓದಿರ್ತೀರ, ಈ ಟಿಪ್ಪಣಿನ ಓದ್ಕೊಂಡಿರಲ್ಲ. ಸೊ ಅದರ ಸಲುವಾಗಿ ನಾನು ಅಪ್ಡೇಟ್ ಮಾಡಿದ್ದೀನಿ. 20 ಒಳಗಡೆ ಹೊಸ ರೋಸ್ಟರ್ ಮಾಡಿ ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೋಡಿ, ಇದು ಆಲ್ಮೋಸ್ಟ್ ಎಂಡ್ ಅಂತ ಹೇಳ್ಬೋದು. ಓಕೆನಾ. ನೋಡಿ, ಏನು ಪಿ ಸಿ ರಿಲೇಟೆಡ್ ಪ್ರೊಸೆಸ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಎಂಡ್ ಅಂತ ಹೇಳ್ಬೋದು. ಯಾಕಂದರೆ 6% ಹೋಲ್ಡಲ್ಲಿ ಇಟ್ಕೊಂಡು ಇನ್ನುಳಿದಕ್ಕೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದೇ ರೀತಿ ಇದು ಲಾಸ್ಟಲ್ಲಿ ಬಂದಿದೆ ನೋಡಿ. ಇನ್ನೇನು ಉಳ್ಕೊಂಡಿಲ್ಲ. 6% ಹೋಲ್ಡಲ್ಲಿ ಇಟ್ಕೊಂಡು ಹೊಸದು ಏನು ರೋಸ್ಟರನ್ನು ರೆಡಿ ಮಾಡಿ 20 ಸಬ್ಮಿಟ್ ಮಾಡಿದ್ರೆ 27ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ನೋಡಿ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ನೇಮಕಾತಿಗಳು ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ ಅಲ್ಲಿ. ಓಕೆನಾ. ನೋಡಿ, ಅಲ್ಲಿ ಆಲ್ಮೋಸ್ಟ್ ನೇಮಕಾತಿಗಳು ಮಾಡೋಕ್ಕೆ ಅಲೋ ಆಗೇ ಆಗುತ್ತೆ. ಓಕೆನಾ. ಯಾಕಂದರೆ ತುಂಬ ದಿನದಿಂದ ವೇಟ್ ಮಾಡ್ತಿದ್ದಾರೆ ಸ್ಟೂಡೆಂಟು. ಇನ್ನು ಗೊತ್ತಾಗಿದೆ ಅವರಿಗೆ ಈ ನೇಮಕಾತಿಗಳು ಸ್ಟಾರ್ಟ್ ಆಗಲಿಲ್ಲ ಅಂದರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೇ ಆಗುತ್ತೆ ಅಂತೇಳಿ ಎಲ್ಲ ಮಿನಿಸ್ಟರ್ಗಳಿಗೂ ಕನ್ವಿನ್ಸ್ ಮಾಡಿ ನೋಡಿ ನೇಮಕಾತಿಗಳು ನಾನು ಹೇಳಿದ್ದೀನಿ. ಆಲ್ಮೋಸ್ಟು VAO PC ಇದೆ, ಕೆಲವೊಂದು SD FD ಇದೆ. ಇದು ಮಾರ್ಚ್ ಎಂಡಲ್ಲಿ ಅಥವಾ ಏಪ್ರಿಲಲ್ಲಿ ಆಗೇ ಆಗುತ್ತೆ. ಓಕೆನಾ. ಇನ್ನು ಎಲೆಕ್ಷನ್ ಇರೋದು ಮೇ ಜೂನಲ್ಲಿರೋದು. ಸೊ ಎಲೆಕ್ಷನ್ ಬಿಫೋರು ನೀವು ನೇಮಕಾತಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವೊಂದು ನೇಮಕಾತಿಗಳನ್ನು ಇನ್ನೂ ಸ್ವಲ್ಪ ಪ್ರೊಸೆಸ್ಸಲ್ಲಿರೋದು ಆಫ್ಟರ್ ಎಲೆಕ್ಷನ್ ಖಂಡಿತ ಆಗುತ್ತೆ. ಓಕೆನಾ. ಸೊ ನೋಡಿ, ಏನು PC ಓದ್ತಿದ್ದೀರಲ್ಲ, ಕಂಟಿನ್ಯೂ ಸ್ಟಡಿ ಮಾಡಿ. ಏನೇ ಅಪ್ಡೇಟ್ ಬಂದರೂ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.